ಅಬ್ಬಾ, ಈಚೆ ಎಷ್ಟು ಬಿಸಿಲಿದೆ ಅಲ್ವಾ. ಇಂತಹ ಸಂದರ್ಭದಲ್ಲಿ ದೇಹದ ನಿರ್ಜಲೀಕರಣ ಆರಂಭವಾಗುತ್ತೆ. ಹಾಗಾಗಿ ಈ ಬಿಸಿಲಿಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹೆಚ್ಚು ನೀರು ಇರುವಂತಹ ಹಣ್ಣು ಹಂಪಲುಗಳನ್ನ ಆಹಾರವನ್ನ ಸೇವನೆ ಮಾಡಬೇಕು. ಇದ್ರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಗೊತ್ತಾ? ನೋಡೋಣ ಬನ್ನಿ. ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ವಾತಾವರಣದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಲೇಬೇಕು. ಬಿಸಿಲು ಹೆಚ್ಚಾಗ್ತಿರೋದ್ರಿಂದ ಎಲ್ಲ ವಯೋಮಾನದವರು ತಮ್ಮ ಆರೋಗ್ಯದ ಮೇಲೆ ಕಾಳಜಿಯನ್ನ ವಹಿಸಬೇಕಾಗಿದೆ. ಅದರಲ್ಲೂ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಮತ್ತು ವಯೋವೃದ್ಧರು ಬಹಳ ಎಚ್ಚರಿಕೆಯಿಂದ ಇರಲೇಬೇಕು. ಈ ವಾತಾವರಣದಲ್ಲಿ ಮುಖ್ಯವಾಗಿ ನೀರಿನಾಂಶವಿರುವ ಹಣ್ಣು, ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆಯನ್ನ ಮಾಡಬೇಕು. ಸ್ಥಳೀಯವಾಗಿ ಸಿಗುವಂತಹ ಸೌತೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಇವುಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಹಣ್ಣುಗಳಾದ ಬ್ಯಾಲದ ಹಣ್ಣು, ನೆಲ್ಲಿಕಾಯಿ, ಬಾಳೆಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಕಲ್ಲಂಗಡಿ ಹಣ್ಣು, ಪಪ್ಪಾಯಿ, ಮಾವು, ಮೋಸಂಬಿ, ಕಿತ್ತಳೆ ಮುಂತಾದ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ಮನುಷ್ಯನ ದೇಹದಲ್ಲಿ ನಿರ್ಜಲೀಕರಣ ಕಡಿಮೆ ಆಗುತ್ತೆ ಹಾಗೂ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಇನ್ನು ಬೇಸಿಗೆಯಲ್ಲಿ ಕುರಿ, ಮೇಕೆ, ಹಸು ಮೇಯಿಸಲು ಹೋಗುವ ಜನರು ತಮ್ಮ ಬ್ಯಾಗಿನಲ್ಲಿ ಒಂದು ವಾಟರ್ ಬಾಟಲ್ ಇಟ್ಟುಕೊಳ್ಳಲಿ. ಅದರಲ್ಲೂ ತಾಮ್ರದ, ಸ್ಟೀಲ್ ಬಾಟಲಿಗಳನ್ನ ಇಟ್ಟುಕೊಳ್ಳಲೇಬೇಕು. ಇನ್ನು ರಾಗಿ ಹಿಟ್ಟು, ಹೆಸರುಬೇಳೆ, ಹೆಸರುಕಾಳು ಇನ್ನು ಮುಂತಾದವುಗಳನ್ನ ಸೇವನೆ ಮಾಡಿದಾಗ ದೇಹದ ಉಷ್ಣಾಂಶವನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ಬಾಯಾರಿಕೆ ಆದಾಗ ಗಂಟೆಗೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಶುದ್ಧ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿ ನಿರ್ಜಲೀಕರಣ ಕಡಿಮೆ ಆಗುತ್ತೆ. ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ, ಹಣ್ಣುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ. ಗರಿಷ್ಠ ತಾಪಮಾನ, ಗರಿಷ್ಠ ಉಷ್ಣಾಂಶ ಮತ್ತು ಎಲ್ಲರೂ ಸಹಿತ ಒಂದು ಬೇಸಿಗೆ ಜ್ವರ ತುಂಬ ಜಾಸ್ತಿ ಕಾಣಿಸ್ತಿದೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಎಲ್ಲ ವಯಸ್ಸಿನವರು, ಅದು ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಮತ್ತು ವಯಸ್ಸಾದವರು ಇವರೆಲ್ಲ ಭಾರಿ ಹುಷಾರಾಗಿರಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅತ್ಯಧಿಕವಾಗಿ ನೀರಂಶ ಇರುವಂಥ ಎಲ್ಲ ಪದಾರ್ಥಗಳನ್ನು ಸೇವನೆ ಮಾಡಬೇಕಾಗುತ್ತೆ. ಸೊ ಯಾರಾದರೂ ಹೊರಡುವ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಆ ತಾಪಮಾನದಲ್ಲಿ ಕೆಲಸ ಮಾಡೋದು ಕಡಿಮೆ ಮಾಡಿಕೊಂಡು ಸ್ವಲ್ಪ ನೆರಳಲ್ಲಿ ಬಂದು ಕೆಲಸ ಮಾಡ್ಬೋದು, ವಿಶ್ರಾಂತಿ ಪಡೆಯೋದು ಭಾರಿ ಮುಖ್ಯವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ತುಂಬ ಮುಖ್ಯವಾಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಸ್ಥಳೀಯವಾಗಿ ದೊರಕುವಂಥ ತರಕಾರಿಗಳು, ನಮ್ಮಲ್ಲಿ ಸ್ಥಳೀಯವಾಗಿ ದೊರಕುವಂಥ ತರಕಾರಿಗಳನ್ನ ತೊಗೊಳ್ಬೇಕಾಗುತ್ತೆ. ಸ್ಥಳೀಯವಾಗಿ ಏನು ಸಿಗುತ್ತೆ, ಸೌತೆಕಾಯಿ ಸಿಗುತ್ತೆ, ಮತ್ತು ಸೋರೆಕಾಯಿ ಸಿಗುತ್ತೆ, ಸೊ ಮತ್ತು ಕುಂಬಳಕಾಯಿ, ಸೊ ಇವೆಲ್ಲ ನಮಗೆ ನೀರಂಶ ಹೆಚ್ಚಿಗೆ ಇರುವಂಥ ತರಕಾರಿಗಳು. ಹಾಗೆ ಹಣ್ಣುಗಳು ಬಂದುಬಿಟ್ರೆ ಈಗ ನೆಲ್ಲಿಕಾಯಿ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಬಾಳೆಹಣ್ಣು, ಆಮೇಲೆ ಕಲ್ಲಂಗಡಿ ಹಣ್ಣು, ಪಪ್ಪಾಯ, ಮಾವು, ಮೂಸಂಬಿ ಮತ್ತು ಇವೆಲ್ಲ ನಮಗೆ ಸ್ಥಳೀಯವಾಗಿ ದೊರಕುತ್ತೆ. ಸೊ ಇದನ್ನು ನಾವು ಹೇರಳವಾಗಿ ಬಳಸಬೇಕಾಗುತ್ತೆ.